ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವು ಹೋಗೋದಾದ್ರೆ ಸುಬ್ಬಿ ಜೊತೆನೆ ಹೋಗೋದು, ಸುಬ್ಬಿನ ಕರ್ಕೊಂಡೇ ಹೋಗೋದು. ಕರ್ಕೊಂಡು ಸುಬ್ಬಿನ ಸುಬ್ಬಿ ನಮ್ ಜೊತೆ ಏನು ಅನ್ಕೊಂಡಿದ್ಯಾ? ಸರ್, ನನ್ ಶ್ರೀರಾಮ್ ದೇಸಾಯಿ ಸುಬ್ಬಿ ನಮ್ ಜೊತೆನೇ ಇಲ್ಲ. ಇವರು ಸುಬ್ಬಿನ ನನ್ ಜೊತೆನೆ ಕಳ್ಸಿದ್ರು. ನಿನ್ನೆ ಸುಳ್ಳು ಹೇಳಿ ಮತ್ತೆ ಸುಬ್ಬಿನ ವಾಪಸ್ ಕರ್ಸ್ಕೊಂಡು. ಈಗ ನೋಡಿದ್ರೆ ಆಲ್ ಆಫ್ ಸಡನ್ ಯಾವ್ದೋ ಫಾಸ್ಟರ್ ಪೇರೆಂಟ್ಸ್ಗೆ ಅಡಾಪ್ಟ್ ಮಾಡಕ್ ಕೊಡ್ತಿದ್ದಾರೆ. ಇದ್ ಮಾಡಿದ್ ಸರಿನಾ ಸರ್? ಸ್ವಾಮಿ ನಿಮ್ ಬಗ್ಗೆ ಎಲ್ಲ ಹೇಳಿದಾನೆ. ಇವನಿಗೆ ನಿಮ್ಗೆ ಮಗು ಕೊಡಕ್ಕೆ ಇಷ್ಟ ಇಲ್ಲ. ಇವನಿಗೆ ಇಷ್ಟ ಬಂದವನು ಕೊಡ್ತಾನೆ. ಆಲ್ರೆಡಿ ಪ್ರೊಸೀಜರ್ ನಡೀತಾ ಇದೆ ನೋಡಿ. ಸುಮ್ಮನೆ ತೊಂದರೆ ಕೊಡದೆ ಹೊರಟೋಗಿ. ಸರ್, ಹಾಗೆ ಹೇಳ್ಬೇಡಿ ಸರ್. ಇವ್ರ ಮಗು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದೆ. ಅವಾಗ್ಲಿಂದ ಇವ್ರ ವೈಫ್ ಹೆಲ್ತ್ ಸರಿ ಇಲ್ಲ. ಸುಬ್ಬಿ ಬಂದಾಗ್ಲಿಂದ ಸುಬ್ಬಿನೇ ತನ್ನ ಮಗು ಅನ್ಕೊಂಡು ಅವ್ರು ಬಹಳ ಖುಷಿಯಾಗಿದ್ದಾರೆ. ನಾವು ಸುಬ್ಬಿನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ದಯವಿಟ್ಟು ಅವಳನ್ನ ನಮ್ ಜೊತೆ ಕಳ್ಸ್ಕೊಡಿ ಪ್ಲೀಸ್. ನೀವೇ ಮಗುನ್ ನೋಡಿ ಸರ್. ನಮ್ ಕಡೆಯಿಂದ ಏನಾದ್ರು ಒಂಚೂರು ತೊಂದರೆ ಕೊಟ್ಟಿದ್ದಾರೆ ನೀವೇ ವಿಚಾರಿಸಿ. ಇಷ್ಟು ದಿನ ಅವಳು ನಮ್ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ ಸರ್, ಬಡವ್ರು ನಂಬೋದು, ನಿಮ್ಮಂತ ಶ್ರೀಮಂತರನ್ನ ನಂಬಕ್ಕಾಗಲ್ಲ. ನೀವು ಸರಿಯಾಗಿದ್ರೆ ಮಗುನ ಮೊದಲು ಲೀಗಲಿ ಅಡಾಪ್ಟ್ ಮಾಡ್ಕೊಂಡು ನಿಮ್ಮ ಮನೆ ಕರ್ಕೊಂಡು ಹೋಗ್ತಿದ್ರಿ. ಹಾಗೆ ಯಾಕೆ ಮಾಡ್ಲಿಲ್ಲ ನೀವು? ಕದ್ದು ಮುಚ್ಚಿ ಅವಳನ್ನ ಯಾಕೆ ನಿಮ್ಮ ಮನೆ ಕರ್ಕೊಂಡು ಹೋಗಿದ್ದೀರಾ? ನಾಳೆ ಈ ಮಗುನ ಚೆನ್ನಾಗಿ ನೋಡ್ಕೋತೀರಿ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ನಾಳೆ ದಿವಸ ನಿಮ್ಗೆ ಇನ್ನೊಂದು ಮಗು ಹುಟ್ಟಿದ್ರೆ ಈ ಮಗುನ ದೂರ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ನಾವು ಆ ಥರ ಜನ ಅಲ್ಲ ಸರ್. ನಾವು ಆ ಥರ ಮಾಡೋದಕ್ಕೂ ಹೋಗಲ್ಲ. ದಯವಿಟ್ಟು ನಮ್ಮನ್ನು ನಂಬಿ ಸರ್. ಇವ್ರು ನಂಬೇಡಿ ಸರ್. ಇವ್ರ ಮೇಲೆ ಒಂದು 10 ಪೈಸಾ ನಂಬಿಕೆ ಇಲ್ಲ ನನಗೆ. ನನ್ನನ್ನು ಎದುರಿಸಿ ಬೆದರಿಸಿ ನನ್ನ ಮೊಮ್ಮಗನ ಕರ್ಕೊಂಡೋಗಿದ್ದು ಇವರು. ಇಂಥವ್ರ ಜೊತೆ ನನ್ನ ಮಗುನ ಕಳ್ಸಾಕಿಲ್ಲ ಸರ್. ನೋಡ್ರಿ, ಇವರೇ ಕಳ್ಸೋದಿಲ್ಲ ಅಂದ್ಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಹೊರಟಾಗಿಲ್ಲಿಂದ. ಸರ್ ಪ್ಲೀಸ್. ಸರ್ ನೋಡಿ, ನಮ್ಮ ರಾಮ್ಗಿರೋ ಇನ್ಫ್ಲುಯೆನ್ಸ್ಗೆ ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಇದು ಸೂಕ್ಷ್ಮ ವಿಚಾರ, ಅದಕ್ಕೆ ಸುಮ್ಮನಿದೀವಿ ಅಷ್ಟೇ. ರೀ, ನೀವೇನೇ ಇನ್ಫ್ಲುಯೆನ್ಸ್ ಮಾಡಿದ್ರು ಮಗು ಗಾರ್ಡಿಯನ್ಗೆ ನಿಮಗೆ ಮಗು ಕೊಡಕ್ಕೆ ಇಷ್ಟ ಇಲ್ಲ. ಅಂಡ್ ಮಗುನು ಆ ಪೇರೆಂಟ್ಸ್ ಜೊತೆ ಹೋಗಕ್ಕೆ ಅಪೋಸ್ ಮಾಡ್ತಾ ಇಲ್ಲ. ಅವರಿಗೆ ಎಲ್ಲ ಓಕೆ ಇರ್ಬೇಕಾರೆ ನಿಮ್ದೇನ್ರಿ? ನೋಡ್ರಿ ಸುಮ್ಮನೆ. ಒಂದೇ ಒಂದ್ಸಲ ಸರ್ ಪ್ಲೀಸ್, ಆ ಮಗುನ ಕರೆದು ನೀವೇ ವಿಚಾರಿಸಿ ಸರ್. ಆ ಮಗು ಏನಾದ್ರು ನಮ್ ಜೊತೆ ಬರಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೋತೀನಿ. ಅವೆಲ್ಲ ಆಗಕ್ಕಿಲ್ಲ. ಹೋಗೋ ಕೇಳಿ ಸರ್ ಇವ್ರಿಗೆ. ನೋಡಿ ಸರ್, ತೊಂದರೆ ಕೊಡದೆ ಹೋದ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಒಳಗ್ ಬಾ ಸ್ವಾಮಿ. ಸೀತಾ, ಇದ್ ನೋಡಿ ಎಷ್ಟು ಫನ್ನಿ ಆಗಿದೆ. ಏನಾಯ್ತು ನಿಂಗೆ? ಯಾಕೆ ಹಿಂಗಿದ್ಯಾ? ಏನೋ ಗೊತ್ತಿಲ್ಲ ಪ್ರಿಯಾ, ಏನೋ ಒಂಥರ ಸಂಕಟ ಆಗ್ತಿದೆ. ಸಂಕಟನ? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲೇ, ಈಗೇನಾಯ್ತು? ಪ್ರಿಯಾ, ಅವತ್ತು ನನ್ನ ಬರ್ತ್ಡೇ ದಿನ ಆಗ್ತಿತ್ತಲ್ಲ, ಅದೇ ಥರ ಆಗ್ತಿದೆ ಕಣೆ. ಏನೋ ಒಂಥರ ವಿಚಿತ್ರ ಫೀಲಿಂಗು. ನೀನ್ ಮೇ ಬಿ ಸಿಹಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ ಕಣೆ. ಅವಳು ಆರಾಮಾಗೇ ಇರ್ತಾಳೆ. ಈಗ ಅಶೋಕ್ ಮತ್ತೆ ರಾಮ್ ಹೋಗಿದಾರಲ್ಲ. ಪ್ರಿಯಾ, ನನಗೆ ಸಿಹಿನ ನೋಡ್ಬೇಕಂತ ಅನಿಸ್ತಾ ಇದೆ. ವಟಾರಕ್ಕೆ ಹೋಗೋಣ ಬಾ ಪ್ಲೀಸ್. ವಟಾರನ? ಬೇಡ ಕಣೆ, ಹೇಗಿದ್ರು ಅವ್ರು ಕರ್ಕೊಂಡ್ ಬರ್ತಿದಾರಲ್ಲ ಅವಳನ್ನ. ನನ್ಗೇನೋ ಸಿಹಿಗೆ ತೊಂದರೆ ಆಗ್ತಿದೆ ಅಂತ ಅನಿಸ್ತಿದೆ ಕಣೆ. ಅಯ್ಯೋ, ಹಾಗೆಲ್ಲ ಏನು ಆಗಿರಲ್ಲ ಕಣೆ. ರಾಮ್ ಜೊತೆ ಸಿಹಿ ಇರ್ಬೇಕಾದ್ರೆ ಅವಳಿಗೆ ಏನಾಗತ್ತೆ ಹೇಳು? ನೀನು ಸುಮ್ನೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ. ಒಂದ್ ಸ್ವಲ್ಪ ಪೇಷನ್ಸ್ ಇಟ್ಕೋ. ಸೀತಾ, ಯಾಕಮ್ಮ ಏನೇನೋ ಯೋಚನೆ ಮಾಡ್ತಿದೀಯಾ? ಅದು
ತಾತ ಮಗು ತಾಯಿಯಿಂದ ದೂರ ಇದ್ದಾಗ ತಾಯಿ ಕರಳಿಗಾಗೋ ಸಂಕಟ ನನಗೆ ಅರ್ಥ ಆಗುತ್ತಮ್ಮ. ನಿನಗಂತೂ ಸಿಹಿನೇ ಪ್ರಪಂಚ. ಇಷ್ಟು ದಿವಸ ನೀನು ಬಿಟ್ಟೇ ಇರಲಿಲ್ವಲ್ಲ ಅವಳನ್ನ, ಅದರಿಂದ ಏನೇನೋ ಯೋಚನೆಗಳು ಬರ್ತಾ ಇದ್ದಾವೆ. ನಿನ್ನ ಮಗಳು ಎಲ್ಲಮ್ಮ ಹೋಗಿದ್ದಾಳೆ? ನಿಂತವ್ರ ಮನೆಗೆ ತಾನೆ, ಇನ್ನೇನು ಬರ್ತಾಳೆ. ನೀನು ಸಮಾಧಾನವಾಗಿರು. ಸರಿ ತಾತ. ಹುಚ್ಚುಡುಗಿ, ಮಗುನ ಇಷ್ಟೊಂದು ಹಚ್ಕೊಂಡ್ರೆ ಯಾಕಮ್ಮ? ರೆಕ್ಕೆ ಬಂದ ಅಕ್ಕಿ ಗೂಡಲ್ಲೇ ಇರುತ್ತೇನಮ್ಮ, ಆಕಾಶಕ್ಕೆ ಹಾರ್ಕೊಂಡು ಹೋಗುತ್ತೆ. ಅದಕ್ಕೆ ಇಷ್ಟೊಂದು ಆತಂಕ ಪಟ್ರೆ ಹೇಗಮ್ಮ? ಮತ್ತೆ ಸಂಜೆ ಗೂಡಿಗೆ ಬರುತ್ತಲ್ಲ ಅನ್ನೋ ನಂಬಿಕೆಯಿಂದ ನಾವಿರ್ಬೇಕಮ್ಮ. ನಾನು ನಿಮ್ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ನಿಮ್ ಜೊತೆನೇ ಇರ್ತೀನಿ. ನನಗೆ ನೀವ್ ಬೇಕು, ಈ ತಮ್ಮ ಬೇಕು. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಸೋ ಮಚ್. ಏ ಸುಬ್ಬಿ, ಏನೇನು ಹುಚ್ಚಾಟ? ಇಳಿ ಕೆಳಗಡೆ. ನೀನು ಅವ್ರ ಜೊತೆ ಹೋಗ್ಬೇಕು, ಇವನ್ ಜೊತೆ ಅಲ್ಲ. ಸುಮ್ನಿರಯ್ಯ ಸ್ವಾಮಿ. ನೀನ್ ಹೇಳೋದ್ ಕೇಳಿ ಶ್ರೀರಾಮ್ ದೇಸಾಯಿನ ಕೆಟ್ಟವರು ಅನ್ಕೊಂಡಿದ್ದೆ, ಆದ್ರೆ ಮಗು ನೋಡು ಇವ್ರನ್ನ ಎಷ್ಟು ಹಚ್ಕೊಂಡಿದೆ. ಮಗು ಇವ್ರ ಜೊತೆಲೇ ಇರ್ಬೇಕು ಅಂತ ಆಸೆ ಪಡ್ತಾ ಇದೆ ಅಂದ್ರೆ ಇವ್ರು ಒಳ್ಳೆಯವ್ರಂತ ತಾನೆ. ಇವರು ಮಗುನ ಚೆನ್ನಾಗಿ ನೋಡ್ಕೋತಾರೆ. ಮಗು ಇವ್ರ ಜೊತೆನೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ಇನ್ಸ್ಪೆಕ್ಟರ್. ಅಲ್ಲ ಸರ್, ಮಾತಾಡ್ಬೇಡ ನೀನು. ಸಾರಿ ಸರ್, ನಿಮ್ಗೆ ಈ ಮಗುನ ಕೊಡಿಸ್ತೀನಿ ಅಂತ ಕರ್ಕೊಂಬಂದೆ, ಆದ್ರೆ ಇಟ್ಸ್ ಓಕೆ ಇನ್ಸ್ಪೆಕ್ಟರ್. ಈ ಮಗು ಇವ್ರನ್ನ ಇಷ್ಟು ಇಷ್ಟಪಡ್ತಾ ಇದೆ ಅಂದ್ರೆ ಇವ್ರ ಜೊತೆ ಇರೋದೇ ಸರಿ. ನೋಡಿ ಶ್ರೀರಾಮ್ ದೇಸಾಯಿ, ಆದಷ್ಟು ಬೇಗ ಮಗುನ ಲೀಗಲಿ ಅಡಾಪ್ಟ್ ಮಾಡ್ಕೊಳ್ಳಿ, ತಡ ಮಾಡಬೇಡಿ. ಶೋರ್ ಸರ್, ವಿ ಆರ್ ವರ್ಕಿಂಗ್ ಆನ್ ಇಟ್. ಬರ್ರಿ. ಸುಬ್ಬಿ, ಇಳಿ ಕೆಳಗಡೆ. ಸ್ವಾಮಿಯವರೇ, ನೀವು ಮಗುನ ಇನ್ಯಾರಿಗೋ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರಿ. ಅದ್ರ ಬದಲು ಸುಬ್ಬಿನ ನಮಗೆ ಕೊಡಿ, ನಾವು ಚೆನ್ನಾಗಿ ನೋಡ್ಕೋತೀವಿ. ಬಾ ನನ್ ಜೊತೆ. ಏಯ್, ಸುಬ್ಬಿನಿ ಹೇಳಾಯ್ತು ತಾನೆ, ಇನ್ಮೇಲೆ ಮನೆ ಹತ್ರ ಬರೋದಾಗ್ಲಿ ಈ ರೀತಿ ಮೋಸ ಮಾಡೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.